ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿರುದ್ಯೋಗ ಅನ್ನೋದು ಸರಳ ಸಮಸ್ಯೆ ಅಲ್ಲ. ನಿರುದ್ಯೋಗಿ ಯುವ ಜನ ಶ್ರೀಮಂತರ ಮಕ್ಕಳಲ್ಲ. ಅವರ ಕಷ್ಟ, ಸಂಕಟ, ಹತಾಶೆಯನ್ನ ಅಧಿಕಾರಸ್ಥರು ಅರ್ಥ ಮಾಡ್ಕೊಳ್ಬೇಕು. ಅನುಷ್ಠಾನದಲ್ಲಿ ವಿಳಂಬ ಆದರೆ ಅದು ಮತ್ತೊಂದು ಅಪೂರ್ಣ ಭರವಸೆಯಾಗಿ ಉಳಿಯುವ ಅಪಾಯವಿದೆ. ಯುವ ಜನತೆ ಈಗ ಘೋಷಣೆಗಳಿಗಿಂತ ಫಲಿತಾಂಶಗಳನ್ನ ನಿರೀಕ್ಷೆ ಮಾಡುತ್ತಿದ್ದಾರೆ. ಕಳೆದ ಫೆಬ್ರವರಿಯಲ್ಲಿ ಧಾರವಾಡದಲ್ಲೊಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಜರುಗಿತ್ತು. ಅಂದು ಉದ್ಯೋಗಾಕಾಂಕ್ಷಿ ಯುವ ಜನತೆ ಬೀದಿಗಿಳಿದು ಪ್ರತಿಭಟಿಸಿತ್ತು. ಹುದುಗಿಟ್ಟ ಆಕ್ರೋಶವನ್ನ ಹೊರಹಾಕಿತ್ತು. ಆ ಆಕ್ರೋಶಭರಿತ ಪ್ರತಿಭಟನೆಗೆ ಬೆಚ್ಚಿದ ರಾಜ್ಯ ಸರ್ಕಾರ ಫೆಬ್ರವರಿ 26ರಂದು ಸಚಿವ ಸಂಪುಟ ಸಭೆ ಕರೆದು ಮುಂದಿನ 30 ದಿನದ ಒಳಗೆ ನೇರ ನೇಮಕಾತಿ ಪ್ರಕ್ರಿಯೆ ಅಡಿ 56,432 ಹುದ್ದೆಗಳನ್ನ ಭರ್ತಿ ಮಾಡೋ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತು. ಅದು ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಆಯಿತು. ಉದ್ಯೋಗಾಕಾಂಕ್ಷಿಗಳಲ್ಲಿ ಹೊಸ ಭರವಸೆಯನ್ನ ಹುಟ್ಟಿಸ್ತು. ಪ್ರತಿಭಟನೆ ತಣ್ಣಗಾಯಿತು. ಈಗ ಸರ್ಕಾರ ಹೇಳಿದ್ದ ಆ 30 ದಿನಗಳ ಗಡುವು ಮುಗಿದು 50 ದಿನಗಳತ್ತ ದಾಪುಗಾಲು ಹಾಕ್ತಾ ಇದೆ. ನೇರ ನೇಮಕಾತಿ ಅನ್ನೋದು ಬರೀ ಮಾತಿನ ಭರವಸೆಗೆ, ಪತ್ರಿಕಾ ಪ್ರಚಾರಕ್ಕೆ ಸೀಮಿತವಾಯಿತೆ ಅನ್ನೋ ಅನುಮಾನ ಉದ್ಯೋಗಾಕಾಂಕ್ಷಿಗಳನ್ನ ಕಾಡ್ತಾ ಇದೆ. ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ಕೂಗಿಗೆ ಕಿವಿಯಾಗಿದ್ದ ಸರ್ಕಾರ ಈಗ ಕಿವುಡಾಗಿ ಹೋಗಿದೆ. ಯಾವುದೇ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸದೆ ಕಾಲಹರಣ ಮಾಡ್ತಾ ಇದೆ. ಯುವ ಜನರ ವಯಸ್ಸು ಮೀರ್ತಾ ಇದೆ. ಆತಂಕ ಹೆಚ್ಚಾಗ್ತಿದೆ. ಬದುಕು ಕಟ್ಟಿಕೊಳ್ಳುವ ಕನಸು ಕಮರಿ ಹೋಗ್ತಾ ಇದೆ. ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇತ್ತೀಚಿನ ವರ್ಷಗಳಲ್ಲಿ ಗಂಭೀರ ರೂಪ ಪಡೆದುಕೊಳ್ತಿದೆ. ಶಿಕ್ಷಣ ಪಡೆದ ಯುವಕರು ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರುವ, ಸರ್ಕಾರಿ ಉದ್ಯೋಗಕ್ಕಾಗಿ ಸಿದ್ಧತೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಸರ್ಕಾರದ ಭರವಸೆ ಉದ್ಯೋಗಾಕಾಂಕ್ಷಿಗಳಲ್ಲಿ ಭ್ರಮ ನಿರಸನ ಉಂಟು ಮಾಡಿದೆ. ಇನ್ನು ಖಾಸಗಿ ವಲಯದತ್ತ ನೋಡಿದ್ರೆ ಕೆಲಸದ ಭದ್ರತೆ ಇಲ್ಲ. ದಿನಕ್ಕೆ 12 ಗಂಟೆ ದುಡಿದ್ರೂ ಸಮಯಕ್ಕೆ ಸರಿಯಾಗಿ ಸಂಬಳ ಸಿಗೋದಿಲ್ಲ. ದನಿ ಎತ್ತಿದ್ರೆ ಕೆಲಸವೇ ಇಲ್ಲ ಅನ್ನೋ ಪರಿಸ್ಥಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ 5ನೇ ಗ್ಯಾರಂಟಿಯಾಗಿ ಯುವ ನಿಧಿ ಯೋಜನೆಯನ್ನ ನಿರುದ್ಯೋಗಿಗಳಿಗಾಗಿ ರೂಪಿಸಿತು. ಉತ್ತಮ ಯೋಜನೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ನಿರುದ್ಯೋಗಿಗಳಿಗೆ ಕೊಡಮಾಡುವ ಬತ್ತಿಯೇ ನಿರುದ್ಯೋಗದ ನೋವನ್ನ ತಾತ್ಕಾಲಿಕವಾಗಿ ಮರೆಮಾಚುವ ಸಾಧನವೇ ಹೊರತು ಶಾಶ್ವತ ಪರಿಹಾರ ಅಲ್ಲ. ಯುವ ಜನತೆಗೆ ಉದ್ಯೋಗ ಬೇಕು, ಅವಲಂಬನೆ ಅಲ್ಲ. ಯಾಕಂದ್ರೆ ರಾಜಕಾರಣಿಗಳ ಮಕ್ಕಳು ಯಾರು ನಿರುದ್ಯೋಗಿಗಳಲ್ಲ. ನಿರುದ್ಯೋಗ ಅವರಿಗೆ ಸಮಸ್ಯೆ ಅಲ್ಲ. ಬಡ ಯುವ ಜನರ ಆತಂಕ, ಹತಾಶೆ, ಅನಿಶ್ಚಿತತೆ ಅವರಿಗೆ ಅರ್ಥವಾಗುವುದಿಲ್ಲ. ಆಳುವ ಸರ್ಕಾರದ ಸಚಿವರು ಹೊಸ ಯೋಜನೆಗಳನ್ನು ಘೋಷಿಸುವಾಗ, ಕಂಪನಿಗಳೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಾಗ, ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳುವಾಗ, ಶಂಕುಸ್ಥಾಪನೆ ನೆರವೇರಿಸುವಾಗ ಉದ್ಯೋಗಾವಕಾಶಗಳು ಹೆಚ್ಚುತ್ತೆ ಅಂತ ಹೇಳುವುದನ್ನು ಮರೆಯುವುದಿಲ್ಲ. ಆದರೆ ಅದು ಸುದ್ದಿ ಆಗತ್ತೆ, ಪ್ರಚಾರ ಪಡೆಯುತ್ತೆ. ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸೋದೇ ಇಲ್ಲ. ನಿರುದ್ಯೋಗವನ್ನ ರಾಜಕೀಯ ಘೋಷಣೆಗಳ ಅಂಗಳದಿಂದ ಹೊರತೆಗೆದು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಸ್ಥರು ಇಚ್ಛಾಶಕ್ತಿ ತೋರದಿದ್ರೆ ನಿರುದ್ಯೋಗ ಸಮಸ್ಯೆ ಭವಿಷ್ಯದಲ್ಲಿ ಇನ್ನಷ್ಟು ಗಂಭೀರ ರೂಪ ಪಡೆಯುವುದರಲ್ಲಿ ಅನುಮಾನ ಬೇಡ. ಯಾಕಂದ್ರೆ ಸರ್ಕಾರವೇ ನೇಮಿಸಿದ ಆರ್.ವಿ. ದೇಶಪಾಂಡೆ ಅವರ ಅಧ್ಯಕ್ಷತೆಯ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ರಾಜ್ಯದಲ್ಲಿ 7 ಲಕ್ಷ ನಿರುದ್ಯೋಗಿಗಳಿದ್ದಾರೆ ಅಂತ ವರದಿ ನೀಡಿತ್ತು. ಈ ನಿರುದ್ಯೋಗಿಗಳು ಸರ್ಕಾರಿ ಹುದ್ದೆಗಳ ನಿರೀಕ್ಷೆಯಲ್ಲಿದ್ದು ಖಾಲಿ ಹುದ್ದೆಗಳನ್ನು ಸರ್ಕಾರ ಹಂತ ಹಂತವಾಗಿ ಭರ್ತಿ ಮಾಡಬೇಕಿತ್ತು. ಅದಕ್ಕೆ ಪೂರಕವಾಗಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ ಭುಗಿಲೆದ್ದಿತ್ತು. ಬೆಚ್ಚಿ ಬಿದ್ದ ಸರ್ಕಾರ 30 ದಿನದ ಒಳಗಾಗಿ ನೇರ ನೇಮಕಾತಿ ಅಂದಿತ್ತು. ಸರ್ಕಾರ ಆ ಹೇಳಿಕೆ ನೀಡೋ ಮುನ್ನ ವಿಭಾಗದವರು ಹುದ್ದೆಗಳ ಸ್ಪಷ್ಟತೆ, ಹಣಕಾಸು ಇಲಾಖೆಯ ಅನುಮತಿ, ನೇಮಕಾತಿ ಸಂಸ್ಥೆಗಳಾದ ಕೆಪಿಎಸ್ಸಿ, ಕೆಇಎಗಳ ಸಿದ್ಧತೆ, ಈಗಾಗಲೇ ನಡೆದ ನೇಮಕಾತಿಗಳಲ್ಲಿನ ನ್ಯಾಯಾಂಗ ಪ್ರಕರಣಗಳು ಇವೆಲ್ಲವನ್ನ ಪರಿಶೀಲಿಸಬೇಕಾಗಿತ್ತು, ಪರಿಹರಿಸಿಕೊಳ್ಳಬೇಕಿತ್ತು. ಮುಖ್ಯವಾಗಿ ಶಿಕ್ಷಣ ಮತ್ತು ಉದ್ಯೋಗ ಮಾರುಕಟ್ಟೆಯ ನಡುವೆ ಇರುವ ಅಂತರವನ್ನ ಕಡಿಮೆ ಮಾಡುವುದು ಸರ್ಕಾರದ ಆದ್ಯತೆಯಾಗಬೇಕು. ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಕೇವಲ ಘೋಷಣೆಯಾಗಿ ಉಳ್ಕೊಂಡಿದೆ. ಉದ್ಯೋಗಕ್ಕೆ ನೇರ ಸಂಪರ್ಕ ಹೊಂದಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಬೇಕು. ಇದರಿಂದ ನಗರಗಳಿಗೆ ಅತಿಯಾದ ವಲಸೆ ಕಡಿಮೆಯಾಗುತ್ತೆ. ನಗರಗಳ ಮೇಲಿನ ಒತ್ತಡವನ್ನ ಇದು ಕಡಿಮೆ ಮಾಡುತ್ತೆ. ಕೈಗಾರಿಕೆಗಳ ಬೆಳವಣಿಗೆ, ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬೆಂಬಲ, ಇವು ದೀರ್ಘಕಾಲಿಕ ಪರಿಹಾರಗಳಾಗಬೇಕು. ನಿರುದ್ಯೋಗ ನಿವಾರಣೆ ಅಂದ್ರೆ ಕೇವಲ ಕೆಲಸ ಸಿಗುವುದು ಮಾತ್ರವಲ್ಲ, ಅದು ವ್ಯಕ್ತಿ, ಸಮಾಜ, ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹುಮಟ್ಟಿನ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಉದ್ಯೋಗ ಹೆಚ್ಚಾದ ಹಾಗೆ ಜನರ ಆದಾಯ ಹೆಚ್ಚುತ್ತೆ,
ಖರ್ಚು ಮಾಡುವ ಶಕ್ತಿ ಹೆಚ್ಚಾಗಿ ಮಾರುಕಟ್ಟೆಯ ಚಟುವಟಿಕೆ ಚುರುಕಾಗುತ್ತೆ. ಇದರಿಂದ ದೇಶದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ಹೆಚ್ಚುತ್ತೆ. ಇದು ಕೇವಲ ಆರ್ಥಿಕ ಲಾಭ ಅಲ್ಲ, ಸಮಾಜದ ಆರೋಗ್ಯಕರ ಮತ್ತು ಸಮತೋಲನಯುತ ಬೆಳವಣಿಗೆಯನ್ನ ಖಚಿತಪಡಿಸುತ್ತೆ. ಜನರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಿ ಸಮಾಜದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮೂಡುತ್ತೆ. ನಿರುದ್ಯೋಗ ಅನ್ನೋದು ಸರಳ ಸಮಸ್ಯೆ ಅಲ್ಲ, ಅದು ಕುದಿಯೋ ಜ್ವಾಲಾಮುಖಿ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ನೇರ ನೇಮಕಾತಿಗೆ ಚಾಲನೆ ಕೊಡಬೇಕು. ಕೊಟ್ಟ ಮಾತನ್ನ ಉಳಿಸಿಕೊಂಡು ಆ ನಂತರ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಬೇಕು.